ಎಲ್ಲ ಧ್ಯಾನ ಮಿತ್ರರಿಗೆ ಆತ್ಮಪೂರ್ವ ನಮಸ್ಕಾರಗಳು. ಇವತ್ತು ಧ್ಯಾನ 365 187ನೇ ದಿವಸ 187th ಸೆಷನ್. ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಇಷ್ಟು ಒಂದು ಫ್ರೀಡಮ್ ಕೊಟ್ಟಿದ್ದ ESSM 18 ಸೂತ್ರಗಳು ಮತ್ತು ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ ಶತಕೋಟಿ ನಮಸ್ಕಾರಗಳು. ಪ್ರತಿ ದಿವಸ ನಮಗೆ ಒಂದು ಹೊಸ ಜನ್ಮ. ಪ್ರತಿ ದಿವಸ ಬೆಳಗ್ಗೆ ಎದ್ದಿನ ತಕ್ಷಣ ಇನ್ನೊಂದು ದಿವಸ ನನಗೆ ಯೂನಿವರ್ಸ್ ಕೊಟ್ಟಿದೆ. ಇವತ್ತು ನಾನು ಏನು ಮಾಡಬೇಕು, ಬರೀ ಅದರ ಬಗ್ಗೆ ಮಾತ್ರ ನಾನು ಯೋಚನೆ ಮಾಡ್ತೀನಿ. ಮುಂದೆ ಏನೇ ಆಗಲಿ, ನಿನ್ನೆ ಮೊನ್ನೆ 2 ವರ್ಷ ಮುಂಚೆ 10 ವರ್ಷ ಮುಂಚೆ ಅದೆಲ್ಲ ನನಗೆ ಪಾಸ್ಟ್ ಲೈಫ್. ಅದರ ಬಗ್ಗೆ ನಾನು ಚಿಂತೆ ಮಾಡಲ್ಲ, ಅದರ ಬಗ್ಗೆ ಯೋಚನೆ ಮಾಡಲ್ಲ. ಪ್ರತಿಯೊಂದು ನಮ್ಮ ಜೀವನಕ್ಕೆ ಬರೋದು ನಮಗೆ ಒಂದು ಪರೀಕ್ಷೆಗಳು, ಇಲ್ಲಾಂದರೆ ಒಂದು ಲೆಸನ್ಸ್. ನಿನ್ನೆ ಏನೇ ಆಗಲಿ ಅದು ಇವತ್ತನ್ನು ಡ್ಯಾಮೇಜ್ ಮಾಡಬಾರದು. ನಿನ್ನೆ ಬಗ್ಗೆ ನೀವು ಯೋಚನೆ ಮಾಡಬಾರದು. ಇವತ್ತು ದಿವಸ ನಮ್ಮ ಕೈಯಲ್ಲಿ ಇದೆ. ನಾನು ಯಾವಾಗಲೂ ಪಾಸ್ಟ್ ಬಗ್ಗೆ ಯೋಚನೆ ಮಾಡಲ್ಲ. ಅದರಿಂದ ಏನೇನು ಲೆಸನ್ಸ್ ಕಲಿಬೇಕು ಕಲ್ತೀನಿ. ನೆಕ್ಸ್ಟ್ ಮೂವ್ ಆನ್ ಆಗಬೇಕು. ಪಾಸ್ಟಲ್ಲಿ ಇರೋದೆಲ್ಲ ಎಮೋಷನ್ಸೇ ಜಾಸ್ತಿ. ಎಥ್ರಿಕ್ ಬಾಡಿ, ಆ ಒಂದು ಎಮೋಷನ್ಸ್ ನಿಮ್ಮನ್ನು ಸ್ಟ್ರಾಂಗ್ ಆಗಬೇಕು. ಮತ್ತೆ ಮತ್ತೆ ಯಾವುದೇ ಒಂದು ವಿಷಯ ನೆನಪಿಗೆ ಬರ್ತಾ ಇದೆ, ಯಾವುದೇ ಒಂದು ವಿಷಯ ತುಂಬ ನೋವು ಕೊಡ್ತಾ ಇದೆ ಅಂದರೆ ಇನ್ನೂ ನಾವು ಎನ್ಲೈಟ್ ಆಗಿಲ್ಲ ಅಂತ ಅರ್ಥ. ಫ್ಯೂಚರ್ ಬಗ್ಗೆನೂ ನೀವು ಜಾಸ್ತಿ ಥಿಂಕ್ ಮಾಡಬಾರ್ದು. ನನ್ನ ಓನ್ ಎಕ್ಸಾಂಪಲ್ ನಾನು ಹೇಳ್ತೀನಿ. ನನ್ನ ಗುರಿ ಒಂದೇ, ಇನ್ನೊಂದು 10 ವರ್ಷ 1000 ಮಾಸ್ಟರ್ಸು ಕರ್ನಾಟಕ ಅಲ್ಲಿ ಪಿರಮಿಡ್ ಮಾಸ್ಟರ್ಸು ಪ್ರತಿ ಒಂದು ಸಬ್ಜೆಕ್ಟಲ್ಲಿನೂ ತರೋ, ಪ್ರತಿ ಒಂದು ಮಾತಲ್ಲಿ ಪರ್ಫೆಕ್ಟ್ ಮಾಸ್ಟರ್ಸ್ ಆಗಬೇಕು. 1000 ಮಾಸ್ಟರ್ಸ್ ಆಗ್ತಾರೆ. ಧ್ಯಾನ ಸುವರ್ಣ ಕರ್ನಾಟಕ ಪ್ರತಿ ಡಿಸ್ಟ್ರಿಕ್ಟಲ್ಲಿ ಎಷ್ಟೋ ಒಂದು ಧ್ಯಾನ ಕೇಂದ್ರಗಳು, ಎಷ್ಟೋ ಒಂದು ಪಿರಮಿಡ್ಸ್ ಬರುತ್ತೆ, ಎಷ್ಟೋ ಒಂದು ಮಾಸ್ಟರ್ಸ್ ಬರ್ತಾರೆ. ಇದು ಒಂದೇ ನನ್ನ ಗುರಿ, ಬೇರೆ ಏನೂ ಇಲ್ಲ ಮಾಸ್ಟರ್. ಪ್ರತಿ ದಿವಸ ಅಟ್ಲೀಸ್ಟ್ ಒಂದು ಸತಿ ನಾನು ಇದನ್ನು, ಈ ಒಂದು ಫೀಲಿಂಗನ್ನು ನಾನು ನೋಡ್ತೀನಿ ಅಷ್ಟೇ. ಅದರ ಬಗ್ಗೆ ನಾನು ಜಪ ಮಾಡಲ್ಲ. ಯಾಕೆಂದರೆ ಇವತ್ತು ನನ್ನ ಕೈಯಲ್ಲಿ ಇದೆ, ಇವತ್ತು ದಿವಸ ನನ್ನ ಕೈಯಲ್ಲಿ ಇದೆ. ನಿನ್ನೆ ಹೋಯ್ತು, ನಾಳೆ ಗೊತ್ತಿಲ್ಲ, ಬಟ್ ಇವತ್ತು ಬರೀ ಈ ಕ್ಷಣ ಇವತ್ತು ನನ್ನ ಕೈಯಲ್ಲಿದೆ. ಏನೇನು ಮಾಡಬೇಕು ಅನ್ನೋದು ನನಗೆ ಗೊತ್ತು. ನಾನು ಏನೇ ಒಂದು ಕೆಲಸ ಮಾಡಿದ್ರೂ ಅದು ನನ್ನ ಫ್ಯೂಚರ್ ಗೋಲ್ಗೆ ಅಲೈನ್ ಆಗಬೇಕು, ಅಷ್ಟೇ ಸಿಂಪಲ್. 11 ಗಂಟೆ ಈ ಧ್ಯಾನ ಅನ್ನೋದು ಪ್ರತಿಯೊಬ್ಬರನ್ನು ಧ್ಯಾನ ಮಾಡೋಕೆ, ಧ್ಯಾನ ಶಕ್ತಿ ಏನು ಅಂತ ತೋರ್ಸೋಕೆ ಇದು ಒಂದು ಎಕ್ಸಾಂಪಲ್ ಸೆಷನ್. 187ನೇ ಸೆಷನ್ನು ನೋಡಿ ಎಷ್ಟು ಜನ ಡೈಲಿ ಜಾಯಿನ್ ಆಗ್ತಾ ಇದ್ದಾರೆ. ಕನ್ಸಿಸ್ಟೆನ್ಸಿ ಒಂದು ಸತ್ಯ ಇಲ್ಲ ಅಂದರೆ ಇಷ್ಟು ಜನ ಡೈಲಿ ಬರಲ್ಲ. ಅಷ್ಟೊಂದು ಶಕ್ತಿ ಇಲ್ಲ ಅಂದರೆ, ಇಷ್ಟೊಂದು ರಿಸಲ್ಟ್ಸ್ ಇಲ್ಲ ಅಂದರೆ, ಇಷ್ಟೊಂದು ಮೋಟಿವೇಶನ್ ಇಲ್ಲ ಅಂದರೆ ಯಾವುದೇ ನೀವು ತಗೊಂಡಿದ್ರೂ ಸ್ವಲ್ಪ ದಿವಸದಲ್ಲಿ ಅದು ಹೋಗ್ಬಿಡುತ್ತೆ. ಪ್ರತಿ ದಿವಸ 2 ಗಂಟೆಗೆ 20 ನಿಮಿಷ ವರ್ಲ್ಡ್ ವೈಡ್ ಮೆಡಿಟೇಷನ್ ಮಾಡ್ತಾ ಇದ್ದೀವಿ. ಪ್ರತಿ ಶನಿವಾರ ಫುಲ್ ಸಾಟರ್ಡೇಸ್ ಮಾಡ್ತಾ ಇದ್ದೀವಿ. ಎಷ್ಟೊಂದು ಕನ್ನಡ ಬುಕ್ಸು ಫ್ರೀಯಾಗಿ ಪ್ರಿಂಟ್ ಮಾಡಿ ರಿಲೀಸ್ ಮಾಡ್ತಾ ಇದ್ದೀನಿ. ಧ್ಯಾನ ಯಜ್ಞಗಳು ಮಾಡ್ತಾ ಇದ್ದೀನಿ. ಮುಂದೆ ಇರೋದು ನಮ್ಮ ಬುದ್ಧ ಪೂರ್ಣಿಮೆ ಮೇ 21ರಿಂದ 23. ಈ 3 ದಿವಸಗಳು ಈ ಪ್ರೋಗ್ರಾಮ್ಗೆ ನಾನು ಇಡೀ ಕಂಪ್ಲೀಟ್ ನಾವೆಲ್ಲರೂ ಸಪೋರ್ಟ್ ಮಾಡಬೇಕು. ಇವೆಲ್ಲ ಯಾಕೆ ಅಂದರೆ ಧ್ಯಾನ ಸುವರ್ಣ ಕರ್ನಾಟಕ ಪ್ರೋಗ್ರಾಮ್ಗೋಸ್ಕರ, ಆ ಒಂದು ಪ್ರಾಜೆಕ್ಟ್ಗೋಸ್ಕರ, ಆ ಒಂದು ಸಂಕಲ್ಪಕ್ಕೋಸ್ಕರ ಇದೆಲ್ಲ ನಾವು ಮಾಡ್ತಾ ಹೋಗ್ಬೇಕು. ಮೊನ್ನೆ ಚೆನ್ನಬಸವ ಅವರು ಒಂದು ಮೈಸೂರಲ್ಲಿ ಪಿರಮಿಡ್ ಇದೆ, ನನಗೆ ಸಪೋರ್ಟ್ ಬೇಕು ಅಂದರೆ ನಾನು ಅವಕಾಶ ಕೊಟ್ಟಿದ್ದೀನಿ. ಯಾಕೆ? ಅಲ್ಲಿ ಒಂದು ಪಿರಮಿಡ್ ಬರಬೇಕು, ಅಲ್ಲಿ ಧ್ಯಾನಿಗಳು ಬರ್ತಾನೆ ಇರ್ತಾರೋ, ಎಷ್ಟೋ ಜನನೂ ಬರ್ತಾ ಇರ್ತಾರೋ, ಅವರೆಲ್ಲರಿಗೆ ಧ್ಯಾನ ಉಚಿತವಾಗಿ ಇಂಟ್ರಡ್ಯೂಸ್ ಆಗ್ತಾನೆ ಇರುತ್ತೆ. ಯಾವ ಕಡೆ ಕರ್ನಾಟಕದಲ್ಲಿ ಯಾವುದೇ ಒಂದು ಸ್ಪಿರಿಚುವಲ್ ಪ್ರೋಗ್ರಾಮ್ ಆಗಲಿ, ಯಜ್ಞ ಆಗಲಿ, ಪಿರಮಿಡ್ ಆಗಲಿ, ಒಂದು ಮಾಸ್ಟರ್ ಆಗಲಿ, ಅವ್ರಿಗೆ ನಾನು ಇಡೀ ಕಂಪ್ಲೀಟ್ ಸಪೋರ್ಟ್ ನಾನು ಕೊಡ್ತೀನಿ. ಯಾಕೆ ಅಂದರೆ 10 ವರ್ಷ ನನ್ನ ಗುರಿ ಧ್ಯಾನ ಸುವರ್ಣ ಕರ್ನಾಟಕ. ಅಲ್ಲಿ ಅವೆಲ್ಲ ಒಂದು ಭಾಗ. ನಾನು ಆ ಥರನೇ ನೋಡ್ತೀನಿ. ನನಗೆ ಯಾರು ಬೇರೆ ಅಲ್ಲ. ನನ್ನ ಬಗ್ಗೆ ಯಾರು ಏನೇ ಮನಸ್ಸಲ್ಲಿ ಇಟ್ಕೊಂಡಿದ್ರೂ ನನಗೆ ಯಾವುದೊಂದು ಪ್ರಾಬ್ಲಮ್ ಇಲ್ಲ. ಯಾಕೆಂದರೆ ನಾನು ಯಾರ ಬಗ್ಗೆ ಏನೂ ಇಟ್ಕೊಳ್ಳಲ್ಲ. ಅವ್ರ ಅಜ್ಞಾನದಿಂದ ಏನಾದ್ರು ಇಟ್ಕೊಳ್ಳಿ, ನೋ ಪ್ರಾಬ್ಲಮ್ ಫಾರ್ ಮೀ. ಒಬ್ಬರ ಬಗ್ಗೆ ನಾನು ಏನಾದರೂ ಒಳಗೆ ಇಟ್ಕೊಂಡಿದ್ರೆ ಅದು ನನಗೆ ಕ್ಯಾನ್ಸರ್ ಆಗುತ್ತದೆ, TB ಆಗುತ್ತದೆ, ಡಿಸೀಸ್ ಆಗುತ್ತದೆ. ಇನ್ನೊಬ್ಬರು ನಮ್ಮ ಬಗ್ಗೆ ಏನಾದ್ರು ಇಟ್ಕೊಂಡಿದ್ರೆ ಅದು ನಮಗೆ ಏನಾಗಲ್ಲ, ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಮಾಸ್ಟರ್ಸ್. ಈ ಪ್ರಿನ್ಸಿಪಲ್ಸನ್ನು ನಾವು ಅರ್ಥ ಮಾಡ್ಕೋಬೇಕು. ನನ್ನ ಗುರಿ ಒಂದೇ, ಅದು ದಿನಕ್ಕೆ ಅಟ್ಲೀಸ್ಟ್ 1 ಮಿನಿಟ್ ನಾನು ಸ್ಪೆಂಡ್ ಮಾಡ್ತೀನಿ. ಅದಕ್ಕೋಸ್ಕರ ಈ ಧ್ಯಾನ ಸುವರ್ಣ ಕರ್ನಾಟಕಕ್ಕೋಸ್ಕರ ಇನ್ನೊಂದು ದೊಡ್ಡ ಪ್ರಾಜೆಕ್ಟ್ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಬುದ್ಧ ಪೌರ್ಣಮಿ ಡೇಯಲ್ಲಿ ನಾನು ರಿಲೀಸ್ ಮಾಡ್ತೀನಿ. ಇಡೀ ಕರ್ನಾಟಕದಲ್ಲಿ ಇರೋ ಎಲ್ಲರೂ ಒಂದು ಕಡೆ ಬರಬೇಕು, ಒಂದು ಪ್ರಾಜೆಕ್ಟ್ ಥರ ಹಾಕಬೇಕು ಅನ್ನೋದು ನನ್ನ ಗುರಿ. ಅದಕ್ಕೋಸ್ಕರ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ನಾನು.
ಎಷ್ಟೊಂದು ಗ್ರೌಂಡ್ ವರ್ಕ್ ಮಾಡಬೇಕು. ನಿಮ್ಮೆಲ್ಲರೂ ಹೆಲ್ಪಿಂದಾನೇ ಅದಾಗುತ್ತದೆ. ಬಟ್ ಆ ಗ್ರೌಂಡ್ ವರ್ಕ್ ಫೌಂಡೇಶನ್ ಮಾಡೋಕ್ಕೆ ನನಗೆ ಸ್ವಲ್ಪ ಸಮಯ ಬೇಕು. ಬುದ್ಧ ಪೌರ್ಣಿಮೆ ತನಕ ನನಗೆ ಸಮಯ ಇದೆ. ನನ್ನ ಗುರಿ ಅಷ್ಟೇ. ಅದಕ್ಕೆ ನಾನು ದಿನ ಕುತ್ಕೊಂಡು ಆ ಗುರಿ ಬಗ್ಗೆ ಜಪ ಮಾಡಿದ್ರೆ, ಅಫರ್ಮೇಷನ್ಸ್ ಅಂತ ಸಂಕಲ್ಪ ಧ್ಯಾನಗಳು ಮಾಡಿದ್ರೆ ನೋ ಯೂಸ್. ಒಂದು ಬೆಟ್ಟೆ ಮೇಲೆ ಹೋಗ್ಬೇಕು, 100 ಸ್ಟೆಪ್ಸ್ ಇದೆ ಅಂದರೆ ನಾನು ಬೆಟ್ಟೆ ಮೇಲೆ ಹೋಗ್ಬೇಕಂದ್ರೆ ಆಗಲ್ಲ. ಬೆಟ್ಟೆ ಮೇಲೆ ಹೋಗ್ಬೇಕು ಅಷ್ಟೇ, ಮುಗ್ದೋಯ್ತು. ಒಂದು ಸ್ಟೆಪ್ ದಿನಾ ಇಡ್ತಾ ಹೋಗ್ಬೇಕು. ಆವಾಗ ಬೆಟ್ಟಕ್ಕೆ ಸೇರ್ತೀವಿ. ನಾವು ಕೆಳಗೆ ಕೂತ್ಕೊಂಡು ಜಪ ಮಾಡಿದ್ರೆ ಹೋಗಲ್ಲ. ನಾವು ಹಿಂದೆ ಏನು ನಡೀತೀವೋ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಾವು ಕೆಳಗೆ ಬರ್ತೀವಿ, ಮುಂದೆ ಹೋಗಲ್ಲ. ಪಾಸ್ಟ್ ಈಸ್ ಗಾನ್, ಫ್ಯೂಚರ್ ಈಸ್ ಯೆಟ್ ಟು ಬಿ ರಿಟರ್ನ್, ಪ್ರೆಸೆಂಟ್ ಇಸ್ ಇನ್ ಅವರ್ ಹ್ಯಾಂಡ್ಸ್. ನಮ್ಮ ಕೈಯಲ್ಲಿ ಇವತ್ತು ಏನಿದೆ, ಇವತ್ತು 24 ಗಂಟೆ ಇದೆ. ಈ 24 ಗಂಟೆದಲ್ಲಿ ನಾನು ಮಾಡೋ ಪ್ರತಿಯೊಂದು ಕೆಲಸ ನನ್ನ ಫ್ಯೂಚರ್ ಗೋಲ್ ಏನಿದೋ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಬೇಕು. ಇಷ್ಟೇ ನಾನು ನೋಡ್ತೀನಿ. ಯಾರೇ ನನ್ನ ಹತ್ರ ಬಂದಿದ್ರು, ಏನೇ ನಾನು ಕೆಲಸ ಮಾಡಿದ್ರು, ಬಾಯಿಂದ ಏನೇ ಮಾತು ಬಂದಿದ್ರು, ಒಂದು ಆಲೋಚನೆ ಬಂದಿದ್ರು, ಅದು ನನ್ನ ಫ್ಯೂಚರ್ ಗೋಲ್ಗೆ ಸಂಬಂಧಪಟ್ಟದ್ದು ಇದೆಯಾ ಇಲ್ವಾ ಇಷ್ಟೇ ನೋಡ್ತೀನಿ. ಯೂಸ್ಫುಲ್, ಯೂಸ್ಲೆಸ್, ಕರೆಕ್ಟು ರಾಂಗು ಬೇಡ, ಜಡ್ಜ್ಮೆಂಟ್ಸ್ ಬೇಡ. ನಮ್ಮ ಲೈಫಲ್ಲಿ ಅದು ಅಡ್ಡ ಆಗುತ್ತದೆ. ಇದೊಂದು ಸಿಂಪಲ್ ಸೂಚನೆ. ಪಾಸ್ಟ್ ಬೇಡ, ಫ್ಯೂಚರ್ ಬೇಡ. ಫ್ಯೂಚರ್ ಗೋಲ್ ಒಂದು ನಿಮಿಷನೇ ಕೊಡಬೇಕು. ಮಿಕ್ಕಿರೋ 23 ಗಂಟೆ 59 ನಿಮಿಷಗಳು ಪ್ರೆಸೆಂಟಲ್ಲಿ ಮಾತ್ರ ನೀವು ಇರಬೇಕು. ಪಾಸ್ಟಲ್ಲಿ ನೀವು ಕೂತ್ಕೊಂಡಿದ್ರೆ ಯುವರ್ ಕಾನ್ಷಿಯಸ್ನೆಸ್ ವಿಲ್ ಬಿ ಎಥ್ರಿಕ್ ಬಾಡಿ, 2ನೇ ಶರೀರದಲ್ಲಿ ಇರುತ್ತೆ. ಫ್ಯೂಚರ್ ಬಗ್ಗೆ ಇದ್ರೆ ನಿಮ್ಮ ಕಾನ್ಷಿಯಸ್ನೆಸ್ ಆಸ್ಟ್ರಲ್ ಬಾಡಿ ಬಗ್ಗೆ ಇರುತ್ತೆ. ಪ್ರೆಸೆಂಟಲ್ಲಿ ಮಾತ್ರ ಈ ಫಿಸಿಕಲ್ ಕಾನ್ಷಿಯಸ್ ಅಲ್ಲಿ ಇರುತ್ತೆ. ಫಿಸಿಕಲ್ ಕಾನ್ಷಿಯಸ್ ಅಲ್ಲಿ ಯಾವಾಗ ನೀವು ಇರ್ತಿರೋ ನಿಮ್ಮ ಕೈಯಲ್ಲಿ ಆ ಶಕ್ತಿ ಅನ್ನೋದು ಬೇರೆ ಶರೀರದಿಂದ ಬರುತ್ತೆ. ನಿಮ್ಮ ಪ್ರಾಜೆಕ್ಟ್ಗೆ ನಿಮ್ಮ ಸಂಕಲ್ಪಕ್ಕೆ ಯಾವುದೇ ಇರಲಿ, ನನ್ನ ಸಂಕಲ್ಪ ಲೋಕ ಕಲ್ಯಾಣ. ಪ್ರತಿಯೊಬ್ಬರಿಗೆ ಏನೇನೋ ಇರುತ್ತೆ. ಪರ್ಸನಲ್ ಲೈಫು ಇರುತ್ತೆ, ಪ್ರೈವೇಟ್ ಲೈಫ್ ಇರುತ್ತೆ, ಲೋಕದು ಇರುತ್ತೆ. ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ. ಒಂದು ಗುರಿ ಫೋಕಸ್ ಮಾಡಿ, ಅದನ್ನು ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಯಾವಾಗ ನೀವು ಪ್ರೋಗ್ರೆಸ್ ಮಾಡ್ತಿರೋ ಫ್ಯೂಚರ್ ನಿಮ್ಮ ಕೈಯಲ್ಲಿ ಇರುತ್ತೆ. ಪ್ರೆಸೆಂಟಲ್ಲಿ ಇರೋಕೆ ನಾವು ಪ್ರಯತ್ನ ಪಡಬೇಕು. ಬೇರೆಯೊಬ್ಬರು ಬಂದು ನಮ್ಮನ್ನು ಪಾಸ್ಟ್ಗೆ ಇಟ್ಕೊಂಡು ಹೋಗ್ತಾರೆ, ಬೇರೆಯೊಬ್ಬರು ನಮ್ಮನ್ನು ಫ್ಯೂಚರ್ಗೆ ಇಟ್ಕೊಂಡು ಹೋಗ್ತಾರೆ. ನಮ್ಮ ಕಾನ್ಷಿಯಸ್ಸಿಂದ, ನಮ್ಮ ಡೆಸಿಷನಿಂದ ನಾವು ಪ್ರೆಸೆಂಟ್ಗೆ ಬರಬೇಕು. ಅದು ಸತ್ಯ, ಇದು ಸತ್ಯ. ಬಟ್ ನಾನು ಇದರ ಬಗ್ಗೆ ಯೋಚನೆ ಮಾಡ್ತೀನಿ, ನಾನು ಇಲ್ಲಿರ್ತೀನಿ. ಅವರಿಂದ ಈ ಥರ ಆಯಿತು ಅಂತ ನಾವು ಕಂಪ್ಲೇಂಟ್ ಮಾಡಿದ್ರೆ ಉಪಯೋಗ ಇಲ್ಲ. ಯಾಕೆಂದರೆ ಅವ್ರಿಗೇನು ಗೊತ್ತು, ಅವ್ರು ಮಾತಾಡಿ ಹೋಗಿದ್ರು, ಅವ್ರಿಗೇನು ಗೊತ್ತು ನಮ್ಮನ್ನು ಹಿಂಗೆ ಹಂಗೆ ತಳ್ಳಕ್ಕೆ ಪ್ರಯತ್ನ ಮಾಡ್ತಾರೆ. ಬಟ್ ಈ ಕ್ಷಣದಲ್ಲಿ ನಾನು ಇರಬೇಕು ಅನ್ನೋದು ನನ್ನ ಕೈಯಲ್ಲಿ. ವಿ ಆರ್ ಹೋಲ್ ಆ್ಯಂಡ್ ಸೋಲ್ ರೆಸ್ಪಾನ್ಸಿಬಲ್ ಫಾರ್ ಅವರ್ ಓನ್ ಡೆಸಿಷನ್ಸ್ ಆ್ಯಂಡ್ ಲೈಫ್ಸ್. ಎಷ್ಟೋ ಜನ ನನ್ನ ಹತ್ರ ಬಂದು ಕಂಪ್ಲೇಂಟ್ ಮಾಡ್ತಾರೆ. ಹಸ್ಬೆಂಡ್ ಬಗ್ಗೆ ಕಂಪ್ಲೇಂಟು, ವೈಫ್ ಬಗ್ಗೆ ಕಂಪ್ಲೇಂಟು, ಮದರ್ ಇನ್ ಲಾ, ಫಾದರ್ ಇನ್ ಲಾ ಬಗ್ಗೆ ಕಂಪ್ಲೇಂಟು, ಚಿಲ್ಡ್ರನ್ಸ್ ಬಗ್ಗೆ ಕಂಪ್ಲೇಂಟ್ ಎಲ್ಲ ಕೇಳಿಬಿಟ್ಟು ನಾನು ಒಂದೇ ಒಂದು ಮಾತು ಕೊನೆಯಲ್ಲಿ ಹೇಳ್ತೀನಿ, ನೀವೇ ಡಿಸೈಡ್ ಮಾಡ್ಕೊಂಡಿದ್ರಿ ಇವರೆಲ್ಲ ಅಂತ. ಅಲ್ಲಿಂದ ಒಂದು ಸೌಂಡು ಬರಲ್ಲ ಅವ್ರ ಬಾಯಿಂದ. ಯಾಕೆಂದರೆ ನಾನು ಸತ್ಯ ಹೇಳಿದ್ದೀನಿ. ಅಲ್ಲಿ ಕಂಪ್ಲೇಂಟ್ ಮಾಡೋಕ್ಕೆ ಇಲ್ಲ. ಯಾಕೆಂದರೆ ನೀವು ತಗೊಂಡಿರೋ ಡಿಸಿಷನ್ ಮನಸ್ಸಿಗೆ ಮತ್ತೋಯ್ತು, ಆದರೆ ಆತ್ಮಕ್ಕೆ ಗೊತ್ತು. ಫೋಕಸ್ ಓನ್ಲಿ ಆನ್ ದ ಪ್ರೆಸೆಂಟ್. ನಾನು ಏನೇ ಮಾಡಿದ್ರು ನಾನು ಈ ಕ್ಷಣ ಜೀವಿಸ್ತಾ ಇದ್ದೀನಿ ಅಂದರೆ ಅದು ನನ್ನ ಫ್ಯೂಚರ್ ಗೋಲ್ಗೆ ಮಾತ್ರ ಇರಬೇಕಷ್ಟೇ. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಫ್ರೆಂಡ್ಸ್.